ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪಿನ ಚಟ್ನಿ. ನಾನು ಇಲ್ಲಿಗೆ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇದೇ ಸೊಪ್ಪು. ಇದು ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪು. ನೋಡಿ, ಈ ಥರ ಇರುತ್ತೆ ಇದು ಸೊಪ್ಪು. ಇದು ಸ್ವಾರ್ಲೆಕುಡಿ ಸೊಪ್ಪು. ಎಲ್ವರ್ಗೆ ಉದ್ದ ಉದ್ದ ಎಲ್ಲ ಇರುತ್ತೆ. ಇದು ಎಲ್ವರ್ಗೆ ಸೊಪ್ಪು. ಈಗ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಇದು ಮಳೆಗಾಲದಲ್ಲಿ ತುಂಬ ಕಡೆ ಸಿಗುತ್ತೆ. ಇದು ಸ್ವಾರ್ಲೆಕುಡಿ ಸೊಪ್ಪು. ಇದು ಮೇಲ್ಗಡೆ ಕುಡಿ ಇರುತ್ತೆ, ಹಾಗಾಗಿ ಇದನ್ನು ಸ್ವಾರ್ಲೆಕುಡಿ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಈ ಥರ ಕುಡಿ ಇರುತ್ತೆ ಮೇಲ್ಗಡೆ. ಇದು ಸ್ವಾರ್ಲೆಕುಡಿ ಸೊಪ್ಪು. ನಾನಿವತ್ತು ಇದರಲ್ಲಿ ನಿಮಗೆ ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು ಮೊದಲಿಗೆ ಇಲ್ಲಿ ಸೊಪ್ಪು ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣಿನ ರಸ, ಜೀರಿಗೆ ಮತ್ತು ಕಾಳುಮೆಣಸು, ತೆಂಗಿನಕಾಯಿ ತುರಿ. ಇದಿಷ್ಟು ಚಟ್ನಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದಿಲ್ಲಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈಗ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪನ್ನು ಚೆನ್ನಾಗಿ. ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪು ಎರಡೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದು ನೀರಿನ ಅಂಶ ಚೂರು ಇರಬಾರ್ದು. ಎಲ್ಲೆಲ್ಲಿ ಪೂರ್ತಿ ಎಣ್ಣೆಲ್ಲೇ ಬಾಡಬೇಕು ಸೊಪ್ಪು. ನೀರಿನ ಅಂಶ ಅಷ್ಟು ಹೋಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಾ ಆಗ್ತಾ ಯಾವ ಥರ ಆಗುತ್ತೆ ಸೊಪ್ಪು ನೀವು ನೋಡ್ತಾ ಇದ್ದೀರಾ, ಈ ಥರ ಆಗುತ್ತೆ. ಇದಿಷ್ಟು ಫ್ರೈ ಆದಮೇಲೆ ಇದರಲ್ಲಿ ಈಗ ನೀರಿನ ಅಂಶ ಹೋಗಿದೆ. ಈ ಸೊಪ್ಪು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಸಾಕು. ಒಂದು 5ರಿಂದ 6 ಕಾಳುಮೆಣಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಯಾಕಂದರೆ ಕಾಳುಮೆಣಸು ಹಾಕಿರೋದ್ರಿಂದ ಖಾರ ತುಂಬ ಆಗಿಬಿಡುತ್ತೆ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಿಷ್ಟು ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊಪ್ಪು, ಕಾಳುಮೆಣಸು, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ಈಗ ನಾನು ಇದನ್ನೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇದು ಪೂರ್ತಿ ಆರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಜಾರಿಗೆ ತೆಂಗಿನಕಾಯಿ ತುರಿ, ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ ನಾನು ಇದ್ರ ಜೊತೆಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ. ಇದಿಷ್ಟು ಹಾಕ್ಕೊಂಡು ಚಟ್ನಿನ ರುಬ್ಕೋಬೇಕು. ಇದು ತುಂಬ ನೈಸಾಗಿ ರುಬ್ಕೋಬಾರ್ದು ಚಟ್ನಿ, ಸ್ವಲ್ಪ ತರಿತರಿಯಾಗೇ ಇರಬೇಕು. ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ನೈಸ್ ಆಗಿಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತರಿತರಿನೇ ಇರಲಿ ಚಟ್ನಿ, ತರಿತರಿಯಾಗಿ ರುಬ್ಕೊಳ್ಳಿ. ನೋಡಿ, ನಾನು ನಿಮಗೆ ಈ ಥರ ಆಗುತ್ತೆ ಇದು ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ತಿನ್ನೋಕ್ಕೆ ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ನಿಮಗೆ ಚಟ್ನಿ ರೆಡಿಯಾಗಿದೆ. ಆರೋಗ್ಯಕರವಾದ ಎಲ್ವರ್ಗೆ ಮತ್ತು ಸ್ವಾರ್ಲೆಕುಡಿ ಸೊಪ್ಪಿನ ಚಟ್ನಿ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.